ಹರೇ ಕೃಷ್ಣ, ನಮಸ್ತೆ. ನಾನು ನಿಮ್ಮ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಶ್ರುತಿ, ಜೊತೆಗೆ ಮ್ಯಾನಿಫೆಸ್ಟೇಷನ್ ಟ್ರೈನರ್, ನಿಮ್ಮ ಅಫರ್ಮೇಷನ್ ಟ್ರೈನರ್ ಕೂಡ ಹೌದು, ಮೈಂಡ್ ಟ್ರೈನರ್ ಕೂಡ ಹೌದು. ನನ್ನ ಹತ್ರ ಇವತ್ತು ಒಂದು ಹುಡುಗಿ ಕೌನ್ಸ್ಲಿಂಗಿಗೆ ಅಂತ ಬಂದಿದ್ಲು. ಸೊ ಅವಳ ಕೌನ್ಸ್ಲಿಂಗಿಗೆ ಬಂದಿದ್ದರಿಂದ ನಾನು ಸಡನ್ನಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಕೌನ್ಸ್ಲಿಂಗ್ ಆದ ನಂತರ ನನಗೆ ಗೊತ್ತಾಗಿದ್ದಂತಹ ವಿಷಯ ತುಂಬ ಶಾಕಿಂಗ್ ಆಗಿತ್ತು. ತುಂಬ ಅಂದರೆ ತುಂಬ ಬೇಜಾರು ತರಿಸುವಂತಹ ವಿಷಯ ಆಗಿದೆ ಇದು. ಸೊ ಹಾಗಾಗಿ ನಾನಿದು ಇದ್ರ ಬಗ್ಗೆ ನಿಮಗೂ ಗೊತ್ತಿರಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಬ್ಬ ಹುಡುಗಿ ಹೆಸರು ಅದು ಏನು ಬೇಡ, ಹುಡುಗಿ ಬರ್ತಾಳೆ. ಅವಳಿಗೆ 32 ಇಯರ್ಸ್. ಅವಳು ಜೀವನದಲ್ಲಿ ತುಂಬ ಏಳು ಬೀಳುಗಳನ್ನು ನೋಡ್ತಾ ಬರ್ತಾ ಇದ್ದಾಳೆ. ಅದ್ರ ಜೊತೆಗೆ ಅವಳ ಲೈಫ್ ಒಂದು ಕಡೆ ಹೋಗ್ತಾ ಇದೆ ಚೆನ್ನಾಗೆ, ಬಟ್ ರಿಲೇಷನ್ಶಿಪ್ಪಲ್ಲಿ ತುಂಬ ನೊಂದಿರೋ ಅಂತಹ ಹುಡುಗಿ ಅವಳು ಅಂತ ನನಗೆ ವಿಷಯ ತಿಳಿದು ಬರುತ್ತೆ. ಓಕೆನಾ? ಆ ವಿಷಯ ಹೇಗೆ ಅಂತಂದರೆ, ನನಗೆ ಕಾಲ್ ಮಾಡಿಬಿಟ್ಟು ಮಾತಾಡಿದಾಗ ನಾನು ಅವಳ ಬಗ್ಗೆ ಎಳೆಯಾಗಿ ಕೆಲವೊಂದು ಕ್ವಶನ್ಸ್ ಕೇಳಿಬಿಟ್ಟು ಅವಳಿಗೆ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ತೊಗೊಂಡಾಗ ಅವಳ ಜೀವನದಲ್ಲಿ ಪಾರ್ಟ್ನರಿಂದ ತುಂಬ ಸಫರ್ ಆಗ್ತಾ ಇದ್ದಾಳೆ. ಅಂದರೆ ರಿಲೇಷನ್ಶಿಪ್ ಅಂತ ಗಂಡ ಹೆಂಡತಿಯ ಸಂಬಂಧ ಅಂತ ಏನು ಬರುತ್ತಲ್ವ, ಅದರಲ್ಲಿ ಮೊದಲನೇದು ಡಿವರ್ಸ್ ಆಗುತ್ತೆ, ಎರಡನೇದು ಒಂದು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರೋದು ಸ್ಟಾರ್ಟ್ ಆಗುತ್ತೆ. ತುಂಬ ಅಂದರೆ ತುಂಬ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ, ಇನ್ನೇನು ಮದುವೆನೇ ಆಗಿಬಿಡ್ತು ಅನ್ನೋ ಥರ ಇದ್ದಂತಹ ಹುಡುಗ ಸಡನ್ನಾಗಿ ಚೇಂಜ್ ಆಗ್ತಾನೆ. ಆಫ್ಟರ್ 2 ಇಯರ್ಸ್ ಆದಮೇಲೆ ಲಿವಿಂಗ್ ರಿಲೇಷನ್ಶಿಪ್ ಕೂಡ ಬ್ರೇಕ್ ಆಗುತ್ತೆ. ಅದು ರೀಸನ್ ಕೇಳ್ತಾ ನನಗೆ ತುಂಬ ಬೇಜಾರಾಯಿತು. ರೀಸನ್ ಏನು ಅಂತಂದರೆ, ಸಮ್ ರೀಸನ್ಸ್ ಅವನು ಏನೋ ನನ್ನ ಮನಿ ಪ್ರಾಬ್ಲಮ್ ಇದೆ, ನಂಗೆ ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಎಲ್ಲ ವಿಚಾರದಲ್ಲೂ ಇರಿಟೇಟ್ ಮಾಡೋದು, ಇವಳಿಗೆ ಹೊಡೆಯೋದು, ಸಮ್ ರೀಸನ್ಸ್ ಡ್ರಿಂಕ್ಸ್ ಜಾಸ್ತಿ ಮಾಡೋದು, ಅವನೇನೋ ಲಾಸ್ ಮಾಡ್ಕೊಂಡ ಅಂತ ಆ ಫ್ರಸ್ಟ್ರೇಷನ್ ಇವಳ ಮೇಲೆ ಹಾಕೋದು, ಇದನ್ನೆಲ್ಲ ಮಾಡಿ ಅವಳ ಜೀವನಕ್ಕೆ ಅವನು ಏನೂ ಮಾಡದೇ ಇದ್ದರೆ ಇವಳ ಹತ್ರನೇ ಅವನಿಗೆ ಕಿತ್ಕೊಂಡು ತಿಂದು ಕೂಡ ಮತ್ತೆ ಅವಳನ್ನೇ ದೂಷಿಸಿ ಅವನು ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಭಾಗಿಯಾಗಿದ್ದಾನೆ ಇವಾಗ. ಸೊ ಪ್ರೆಸೆಂಟಾಗಿ ಆ ಹುಡುಗಿಗೆ ಗೊತ್ತಾದಾಗ ಅದನ್ನು ಅವಳು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಅವನು ರಿಲೇಷನ್ಶಿಪ್ಪಲ್ಲಿ ಇರೋದು, ಬಟ್ ಅವನನ್ನು ತುಂಬ ಹಚ್ಕೊಂಡಿದ್ದಾಳೆ. ಬಟ್ ಅವನದು ಬ್ಯಾಡ್ ಕ್ಯಾರೆಕ್ಟ್ರ್ ಅವಳೇ ಹೇಳ್ತಾಳೆ, ಆದರೆ ಅವನನ್ನು ಬಿಡೋಕ್ಕಾಗ್ತಾ ಇಲ್ಲ. ಅವನು ಕೆಟ್ಟವನು ಅಂತ ಅವಳೇ ಹೇಳ್ತಾಳೆ. ಕೆಟ್ಟವನು ಅಂತಂದರೆ ಮೀನ್ಸ್ ಅವನ ಹತ್ರ ಈ ಥರ ಎಲ್ಲ ಬ್ಯಾಡ್ ಕ್ವಾಲಿಟೀಸ್ ಇದೆ. ಅವನು ಈ ಥರ ನನಗೆ ವಲ್ಗರಾಗಿ ಬೈಯೋದು, ಅವನು ವಲ್ಗರಾಗಿ ಟಾರ್ಚರ್ ಕೊಡೋದು, ಅದ್ರ ಜೊತೆಗೆ ಹಣದ ವಿಚಾರದಲ್ಲೂ ಇವಳ ಹತ್ರ ಕಿತ್ಕೊಂಡು ತಿನ್ನೋದು, ಜೊತೆಗೆ ಕೆಲವೊಂದು ವಿಷಯದಲ್ಲೂ ಇನ್ನೂ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡೋದು, ಆ ಥರ ಎಲ್ಲ ನಡ್ಕೊಂಡಿದ್ರು ಕೂಡ ಇವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಅವನನ್ನು ಬ್ಲೈಂಡಾಗಿ ಪ್ರೀತಿಸ್ತಾ ಇದ್ದಾಳೆ. ಪ್ರೀತಿ ಅನ್ನೋದು ಎಷ್ಟೆಲ್ಲ ಮಾಡಿಸುತ್ತೆ ಅನ್ನೋದನ್ನು ನನಗೆ ಕೇಳಿ ನಿಜವಾಗ್ಲೂ ಬೇಜಾರು ಆಯಿತು. ಆದರೂ ನಾನು ಆ್ಯಸ್ ಎ ಕೌನ್ಸಿಲರ್ ಅವಳಿಗೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಹೇಳಿದೆ, ರಿಯಾಲಿಟಿನ ಅರ್ಥ ಮಾಡಿಸೋ ಪ್ರಯತ್ನದಲ್ಲಿದ್ದೆ. ಆದರೆ ಒಂದು ಶಾಕಿಂಗ್ ವಿಚಾರ ಏನು ಅಂತಂದರೆ, ನನಗೆ ಆ ಹುಡುಗಿ ಆ ವಿಷಯ ಎಲ್ಲ ಹೇಳಿ ಆದ ನಂತರ ಇದು ಅವಳ 3rd ಬ್ರೇಕಪ್ ನನಗೆ ಗೊತ್ತಾದಾಗ ಇದು ತುಂಬ ಶಾಕ್ ಆಯಿತು. ಇದು 3rd ಬ್ರೇಕಪ್. ಫಸ್ಟಿಂದು ಮದುವೆ ಆಗಿ ಡಿವರ್ಸ್ ಆಗಿದೆ, ಸೆಕೆಂಡು ಇನ್ನೊಬ್ಬ ವ್ಯಕ್ತಿ ಪ್ರಪೋಸ್ ಮಾಡಿದ್ರು. ಅವರ ವಿಚಾರದಲ್ಲಿ ಇವರು ಅಂತ ಆಯ್ಕೆ ಬಂದಾಗ ಅವರು ಎಲ್ಲ ಥರದ್ರಲ್ಲೂ ಸೆಟಲ್ ಇದ್ರೂ ಕೂಡ, ಇವಳಿಗೆ ಮನಸ್ಸಿಗೆ ಅವ್ರು ಇಷ್ಟ ಇದ್ರೂ ಕೂಡ ಅವರು ಬೇಡ, ಇವ್ನು ಬೇಕು ಅಂತ ಇವನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ವಿಷಯ ಕೇಳ್ತಾ ನನಗೆ ನಾನು ಸ್ವಲ್ಪ ಅವ್ರ ಚೈಲ್ಡ್ಹುಡ್ ಕಡೆ ಹೋಗೋಣ ಅಂತ ನಂಗೆ ಅನ್ನಿಸ್ತು. ಸೊ ಅವ್ರನ್ನ ಇನ್ನೂ ಸ್ವಲ್ಪ ಡೀಪಾಗಿ ತೊಗೊಂಡೋಗಿ, ಹೇಳಮ್ಮ ನಿನ್ನ ಚೈಲ್ಡ್ಹುಡ್ ಹೇಗಿತ್ತು ಅಂತ ಕೇಳಿದೆ. ಇಲ್ಲ, ನಾನು ಐ ಆಮ್ ಹ್ಯಾಪಿ, ತುಂಬ ನನ್ನ ಮನೇಲಿ ತುಂಬ ವೆಲ್ ಸೆಟಲ್ಡ್ ನಾವು, ನನಗೆ ಮನೆಯೆಲ್ಲ ಆಳು ಕಾಳು ಎಲ್ಲ ಚೆನ್ನಾಗಿತ್ತು, ಎಲ್ಲ ಥರದ ಫೆಸಿಲಿಟೀಸ್ ನನಗೆ ಇತ್ತು ಅಂತ ಹೇಳಿದ್ರು. ಓಕೆ, ಒಂದು ಪಾಯಿಂಟಲ್ಲಿ ನನಗೆ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಅನ್ನಿಸ್ಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕೇಳಿದೆ ನಾನು, ನಿಮ್ಮ ತಂದೆ ತಾಯಿ ಹೇಗಿದ್ದರು? ಆ ವಿಷಯ ಕೇಳಿದಾಗ ಅವಳ ಹೇಳಿದ್ದು ಡೀಟೇಲ್ ಕೇಳಿಬಿಟ್ಟು, ನೀವು ನಿಮ್ಮ ಮಕ್ಕಳ ಎದುರಿಗೆ, ಮಕ್ಕಳು ಮನೇಲಿದ್ದಾರೆ ಅಂದರೆ ಅವ್ರ ಎದುರಿಗೆ ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋಂತಹದ್ದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ತಂದೆ ತಾಯಿಗಳು ಕೇಳಿಸ್ಕೊಳ್ಳಿ. ಏನಕ್ಕೆ ಅಂದರೆ, ಆ ಹುಡುಗಿ ತಂದೆ ತಾಯಿ ಇಬ್ಬರೂ ಕೂಡ ರಿಲೇಷನ್ಶಿಪ್ಪಲ್ಲಿ ತುಂಬ ತುಂಬ ಬೇಜಾರು ಅನುಭವಿಸ್ತಾ ಇದ್ರು. ಇಬ್ಬರು ಕೂಡ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇರಲಿಲ್ಲ. ತಂದೆ ತನ್ನ
ಹೆಂಡತಿನ ಗೌರವಿಸ್ತಾ ಇರಲಿಲ್ಲ, ತನ್ನ ಅವಳ ತಾಯಿಯನ್ನು ಗೌರವಿಸ್ತಾ ಇರಲಿಲ್ಲ. ಅವಳು ಎಷ್ಟೇ ಕೆಲಸ ಮಾಡಿದ್ರೂ ತನ್ನ ತಂದೆ ಮತ್ತು ಅವರ ಅಜ್ಜಿ ತಾತ ಇಬ್ಬರೂ 3 ಜನನೂ ಸೇರಿಕೊಂಡು ತನ್ನ ತಾಯಿಗೆ ಮಾತಾಡೋದಾಗಲಿ, ಬೈಯೋದಾಗಲಿ, ಟಾರ್ಚರ್ ಕೊಡೋದಾಗಲಿ ಇದನ್ನು ಮಾಡ್ತಾನೇ ಬಂದಿದ್ದರು. ಅದನ್ನು ಇವರು ನೋಡ್ತಾನೇ ಬಂದಿದ್ದರು. ತಂದೆಯನ್ನು, ನನ್ನ ತಂದೆ ತುಂಬ ಒಳ್ಳೆಯವರು, ನನ್ನ ತಂದೆನ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಡೆ ತಾಯಿ ಅನುಭವಿಸ್ತಾ ಇದ್ದಂತಹ ಸಫರಿಂಗು, ತಾಯಿ ರಿಲೇಷನ್ಶಿಪ್ಪಲ್ಲಿದ್ದಂತಹ ಏನು ಬೇಜಾರಿತ್ತಲ್ಲ, ಸೇಮ್ ಟು ಸೇಮ್ ಡಿಟ್ಟು ಇವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದು ಕೂತಿದೆ. ತಾಯಿ ತಂದೆಯನ್ನು ಹೇಗೆ ಟ್ರೀಟ್ ಮಾಡ್ತಾಯಿದ್ರು, ತಂದೆ ಬಗ್ಗೆ ಎಷ್ಟೇ ಪ್ರೀತಿ ಇದ್ರೂ ತಾಯಿಗೆ ಯಾವ ಥರ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ, ತಂದೆ ಯಾವ ಥರ ಟಾರ್ಚರ್ ಮಾಡ್ತಾಯಿದ್ನೋ ಅದೇ ಥರ ವ್ಯಕ್ತಿಗಳನ್ನೇ ಈ ಹುಡುಗಿ ಅಟ್ರ್ಯಾಕ್ಟ್ ಮಾಡಿದೆ ಇವಳ ಲೈಫಲ್ಲಿ. ಹೇಗೆ ಇದು ಸಾಧ್ಯ ಅಂತಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಹಾಗೆ. ನಾವು ಯಾವುದನ್ನು ಬೇಡ ಇದ್ರ ಬಗ್ಗೆನೇ ಯೋಚನೆ ಮಾಡಿ ಈ ಥರ ನನ್ನ ಜೀವನ ಇರಬಾರ್ದು, ಈ ಥರ ನನ್ನ ಜೀವನ ಇರಬಾರ್ದು ಅಂತ ಏನು ಹೇಳಿರ್ತೀವಲ್ವ, ಅದೇ ಥರದ್ದನ್ನೇ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಅವಳು ನನ್ನ ತಂದೆ ತಾಯಿ ಚೆನ್ನಾಗಿದ್ದಿದ್ದಿನ ಒಂದು ದಿನವೂ ನಾನು ನೋಡಿಲ್ಲ ಅಂತ ಹೇಳಿದ್ಲು. ಅವಳು ತನ್ನ ತಂದೆ ತನ್ನ ತಾಯಿಗೆ ಕೊಡ್ತಾ ಇದ್ದಂತಹ ಟಾರ್ಚರ್ ಹೇಗಿತ್ತೋ ಅದೇ ಥರ ಇವಳಿಗೆ ಟಾರ್ಚರ್ ಕೊಡೋಂತಹ ವ್ಯಕ್ತಿಗಳನ್ನೇ ಅವಳ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ದಾಳೆ ಅನ್ನೋದು ನನಗೆ ಗೊತ್ತಾಗಿದ್ದಂತಹ ಶಾಕಿಂಗ್ ವಿಷಯ. ನಾನು ಹೇಳಿದೆ, ನಿಂದು ಚೈಲ್ಡ್ಹುಡ್ ಡ್ರಾಮಾಸ್ ಜಾಸ್ತಿ ಇದೆ ಅಮ್ಮ, ಇದನ್ನೆಲ್ಲ ನೀನು ವಾಶೌಟ್ ಮಾಡಿದೆ ನಿನ್ನ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗೆ ಪ್ರವೇಶ ಆಗಲ್ಲ. ನೀನು ನಿನ್ನಲ್ಲಿರೋಂತಹ ನ್ಯೂನತೆಯನ್ನು, ನಿನ್ನಲ್ಲಿರೋಂತಹ ದೊಡ್ಡ ಸಮಸ್ಯೆಗಳನ್ನು, ನಿನ್ನಲ್ಲಿರುವಂತಹ ಕೆಲವೊಂದು ನೋವುಗಳನ್ನು, ನಿನ್ನಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು, ಜೊತೆಗೆ ನಿನ್ನಲ್ಲಿರುವಂತಹ ಕೆಲವೊಂದು ಡ್ರಾಮಾಗಳೇನಿದೆ ಅಲ್ವಾ, ತುಂಬ ತಪ್ಪು ಪರಿಕಲ್ಪನೆ. ನನ್ನ ತಂದೆ ಹೀರೋ, ತಾನು ಏನೇ ಮಾಡಿದ್ರು, ತಂದೆ ಏನೇ ಮಾಡಿದ್ರು ನನ್ನ ತಾಯಿಗೆ ಅದು ಕೆಟ್ಟದಾಗಿತ್ತು. ಬಟ್ ಆದರೆ ನನ್ನ ತಂದೆ ನನಗೆ ತುಂಬ ಇಷ್ಟ, ಇದನ್ನು ಹೇಳ್ತಾಳೆ. ಅಂದರೆ ಡ್ಯುಯಲ್ ಮೈಂಡ್ಸೆಟ್ಟು, ಡ್ಯುಯಲ್ ಥಾಟ್ಸು, ಅಂದರೆ ಒಂದೇ ವ್ಯಕ್ತಿಯ ಮೇಲೆ 2 ಥರದ ಅಭಿಪ್ರಾಯಗಳು. ಅಂದರೆ ತಂದೆ ಹೀರೋ, ಬಟ್ ತಾಯಿ ವಿಚಾರದಲ್ಲಿ ತಂದೆ ಕೆಟ್ಟವರು, ತನ್ನ ವಿಚಾರದಲ್ಲಿ, ಮಗಳ ವಿಚಾರದಲ್ಲಿ ತಂದೆ ಒಳ್ಳೆಯವರು. ಈ ಥರ 2 ಥಾಟ್ಗಳು ಅವಳಿಗೆ ಡಿಸ್ಟರ್ಬ್ ಮಾಡಿರೋದು. ಅದಾದಮೇಲೆ ತುಂಬ ಅಂದರೆ ತಾಯಿಯನ್ನು ಪ್ರೀತಿಸುವ ಹುಡುಗಿ ತಾಯಿ ತಂದೆಯನ್ನು ಹೇಗೆ ನಡೆಸ್ಕೊಳ್ತಾ ಇದ್ರೋ, ತಂದೆ ತಾಯಿ ಹೇಗೆ ಒಬ್ರಿಗೊಬ್ರು ಕಚ್ಚಾಡೋದಾಗಲಿ, ಜಗಳ ಮಾಡ್ಕೊಳ್ಳೋದಾಗಲಿ, ನೋವು ತಿನ್ನೋದಾಗಲಿ ಮಾಡ್ತಾಯಿದ್ರು, ಸೇಮ್ ಇವಳ ಲೈಫಲ್ಲೂ ಸೇಮ್ ಪ್ಯಾಟ್ರನ್ ರಿಪೀಟ್ ಆಗ್ತಾಯಿದೆ. ಅವಳು ಕೂಡ ಅವಳ ಪಾರ್ಟ್ನರ್ ಜೊತೆ ಜಗಳ ಆಡೋದಾಗಲಿ, ಕಿತ್ತಾಡೋದಾಗಲಿ. ಯಾಕೆ ಅಂದರೆ ನಮ್ಮ ಬ್ರೈನೇ ಹಾಗೆ. ನಾವು ಯಾವುದನ್ನಾದರೂ ಒಂದು ರೂಢಿ ಮಾಡ್ಕೊಂಡಿದ್ವಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹ್ಯಾಬಿಟ್ ಆಗಿರ್ಬೋದು, ಯಾವುದೇ ಒಂದು ಕೆಟ್ಟ ಹ್ಯಾಬಿಟ್ ಆಗಿರ್ಬೋದು, ಅಥವಾ ಒಂದು ಪಾಸಿಟಿವ್ ಕೆಲಸವಾಗಿದ್ದರೂ ಆಗಿರ್ಬೋದು. ಹೇಗೆ ಅಂತಂದರೆ, ನೀವು ಒಂದು ಡೈಲಿ ಸಿಗರೇಟ್ ಸೇಯ್ತಾ ಇದ್ದೀರಾ ಅಂದರೆ ಆ ಟೈಮಿಗೆ ಸಿಗರೇಟ್ ನಂಗೆ ಬೇಕು ಅಂತ ಹಠ ಮಾಡುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಸೊ ಯಾಕೆ ಅಂದರೆ ಡೈಲಿ ಅದಕ್ಕೆ ರೂಢಿ ಮಾಡಿಸ್ಬಿಟ್ಟಿರ್ತೀವಿ. ಸೊ ಜಗಳ ಆದ್ರೂ ಅಷ್ಟೇ, ಡೈಲಿ ಜಗಳ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನು ನೋಡಿ ತನ್ನ ಮೈಂಡು ನನಗೆಲ್ಲೋ ಜಗಳ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ನನಗೆ ಈ ಟೈಮಿಗೆ ಜಗಳ ಬೇಕು, ನಾನು ಜಗಳ ನೋಡಬೇಕು, ಅಥವಾ ಜಗಳ ಅಲ್ಲಿ ಕ್ರಿಯೇಟ್ ಆಗಿಲ್ಲ ಅಂದರೆ ತಾನೇ ಕ್ರಿಯೇಟ್ ಮಾಡೋದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ರೆಡಿ ಆಗುತ್ತೆ. ಆ ಹುಡುಗಿ ಕೂಡ ಅವಳ ಲೈಫಲ್ಲಿ ಸೇಮ್ ಪ್ಯಾಟ್ರನ್ ತಂದೆ ತಾಯಿಯಲ್ಲಿ ಹೇಗಿತ್ತೋ ಹಾಗೆ 3 ರಿಲೇಷನ್ಶಿಪ್ಪಲ್ಲೂ ಅನುಭವಿಸ್ತಾ ಇದ್ದಾಳೆ, ರಿಪೀಟೆಡ್ಲಿ ಅನುಭವಿಸ್ತಾ ಇದ್ದಾಳೆ. ಸೊ ಇದು ನನಗೆ ಕೇಳಿಬಿಟ್ಟು ತುಂಬ ಶಾಕ್ ಆಯಿತು. ಸೊ ನೀವಾದರೂ ನಿಮ್ಮ ಮಕ್ಕಳ ಎದುರಿಗೆ ಜಗಳ ಆಡೋದಾಗಲಿ, ನಿಮ್ಮ ಮಕ್ಕಳ ಎದುರಿಗೆ ನಿಮ್ಮ ತಂದೆ ತಾಯಿ ನೀವು ಗಂಡ ಹೆಂಡತಿ ಕಿತ್ತಾಡೋದಾಗಲಿ, ಹೊಡೆದಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕೆ ಅಂದರೆ ನಿಮ್ಮ ಮಕ್ಕಳು ಜೀವನ ಚೆನ್ನಾಗಿರಬೇಕು ಅಂತ ಎಲ್ಲ ತಂದೆ ತಾಯಿ ಬಯಸ್ತೀರಾ ಅಂತಂದರೆ ಅವರಿಗೋಸ್ಕರ ನಿಮ್ಮ ಲೈಫ್ ಸ್ಟೈಲ್ನ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡೋದು ಕಲೀರಿ, ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋದನ್ನು ಕಲೀರಿ. ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಯುವರ್ ಟೈಮಿಂಗ್. ಬಾಯ್.